ರಂಗ ಸಹ್ಯಾದ್ರಿಯಿಂದ 20ನೇ ವರ್ಷದ ಮಕ್ಕಳ ಬೇಸಿಗೆ ಶಿಬಿರವನ್ನು ಏಪ್ರಿಲ್ 11ರಿಂದ ಮೇ 3ರವರೆಗೆ ಪಟ್ಟಣದ ಮಾದರಿ ಶಾಲೆಯಲ್ಲಿ ಆಯೋಜಿಸಲಾಗಿದೆ ಎಂದು ರಂಗ ಸಹ್ಯಾದ್ರಿ ಅಧ್ಯಕ್ಷ ಡಿಎನ್ ಗಾಂವ್ಕರ್ ಹೇಳಿದರು. ಅವರು ಭಾನುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ 2ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಮಕ್ಕಳು ಶಿಬಿರದಲ್ಲಿ ಭಾಗವಹಿಸಬಹುದು. ಪ್ರತಿದಿನ ಬೆಳಿಗ್ಗೆ 9:30ರಿಂದ ಸಂಜೆ 5ರವರೆಗೆ ಶಿಬಿರ ನಡೆಯಲಿದೆ. ಶಿಬಿರದಲ್ಲಿ ಭಗವದ್ಗೀತೆ ಶ್ಲೋಕ ಪಠಣ, ಯೋಗ, ಸಂಗೀತ, ನೃತ್ಯ, ನಾಟಕ, ಚಿತ್ರಕಲೆ, ಕರಾಟೆ, ಮರಕಾಲು ನಡಿಗೆ, ಆರ್ಟ್ ಆ್ಯಂಡ್ ಕ್ರಾಫ್ಟ್, ರಿಂಗ್ ಡ್ಯಾನ್ಸ್, ಬಾಲ್ ಜಂಗ್ಲಿಂಗ್, ರೂಬಿಕ್ಸ್ ಕ್ಯೂಬ್, ಕಂಪ್ಯೂಟರ್, ರಾಮಾಯಣ ಮಹಾಭಾರತ ಕಥೆಗಳು, ನೈತಿಕ ಶಿಕ್ಷಣ ಸೇರಿದಂತೆ ಹಲವು ಕೌಶಲ್ಯಗಳನ್ನು ತಜ್ಞರ ಮೂಲಕ ಕಲ್ಪಿಸಲಾಗುತ್ತದೆ ಎಂದರು. ಬೇಸಿಗೆ ರಜೆಯನ್ನು ಮಕ್ಕಳು ಮೊಬೈಲ್ ಗೀಳಿನಲ್ಲಿ ಇನ್ನಾವುದೋ ಅನಗತ್ಯ ವಿಷಯಗಳಲ್ಲಿ ತೊಡಗಿಸಿಕೊಂಡು ವ್ಯರ್ಥವಾಗಿ ಕಳೆಯುವುದನ್ನು ತಪ್ಪಿಸಬೇಕೆಂಬುದು ಶಿಬಿರದ ಪ್ರಮುಖ ಉದ್ದೇಶವಾಗಿದೆ. ಆಸಕ್ತರು ಮುಂಚಿತವಾಗಿ ಹೆಸರು ನೋಂದಾಯಿಸಿಕೊಳ್ಳುವಂತೆ ವಿನಂತಿಸಿದರು. ಈ ವೇಳೆ ರಂಗ ಸಹ್ಯಾದ್ರಿಯ ಪದಾಧಿಕಾರಿಗಳಾದ ಪಾರ್ವತಿ ಕಟ್ಟಿಮನಿ, ಪರಮೇಶ್ವರ್ ನಾಯ್ಕ್, ಲಕ್ಷ್ಮೀ ಶಂಕರ್, ಸುಮಂಗಲಾ ಜೋಶಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನೈತಿಕವಾಗಿ ನಾವು ಯಾವ ರೀತಿ ಇರಬೇಕು, ಯಾಕೆ ಮೊಬೈಲ್ಗಳನ್ನು ಬಳಕೆ ಮಾಡಬಾರ್ದು, ಯಾಕೆ ಪೆಪ್ಸಿ, ಕೋಕಾದಂಥ ಅಪಾಯಕಾರಿಯಾದ ವಸ್ತುವನ್ನು ಆಹಾರ ಸೇವನೆಯನ್ನು ಮಾಡಬಾರ್ದು, ನಾವು ಹೇಗಿರಬೇಕು, ತಂದೆ ತಾಯಿಯರಿಗೆ ಮತ್ತು ಮನೆಯಲ್ಲಿ ಹಿರಿಯರಿಗೆ ಹೇಗೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು, ಇದೆಲ್ಲವನ್ನು ಕೂಡ ಮಾಡೋದ್ರ ಜೊತೆಯಲ್ಲಿ ಅವರಿಗೆ ನೈತಿಕ ಶಿಕ್ಷಣ ಮಟ್ಟವನ್ನು, ನೈತಿಕ ಜ್ಞಾನವನ್ನು ಹೆಚ್ಚಿಸ್ತಕ್ಕಂಥದ್ದು ನಮ್ಮ ಒಂದು ಆಶಯ. ಹಾಗಾಗಿ ಈ ಒಂದು ಇದರಲ್ಲಿ ಸಂಸ್ಕೃತಿಯನ್ನು ಕೊಡ್ತಕ್ಕಂಥದ್ದು ಆ ರೀತಿ ನಾವು ಮಾಡ್ತಾ ಇದ್ದೇವೆ. ಕಂಪ್ಲೀಟಾಗಿ ಏನೇನೋ ಆಟಗಳನ್ನು ಆಡ್ತಾ ಮೊಬೈಲ್ಗಳನ್ನ ತಗೊಂಡು ಯಾವುದಾವುದೋ ಗೇಮ್ಗಳಿಗೆ ಅಟ್ಯಾಚ್ಮೆಂಟ್ ಆಗಿ ಕಂಪ್ಲೀಟಾಗಿ ಅವ್ರ ಜೀವನದಲ್ಲಿ ಏನು ಕಲಿಬೇಕು ಅದನ್ನು ಬಿಟ್ಟು ಬೇರೆದನ್ನು ಕಲ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತಾ ಇರೋದ್ರಿಂದ ನಮ್ಮ ಒಂದು ಕಿಂಚಿತನ್ನ ಅಳಿಲ ಸೇವೆಯನ್ನು ಒಂದು ತಿಂಗಳ ಮಟ್ಟಿಗೆ, ಈ ಸರಿ ಪೂರ್ತಿ ತಿಂಗಳಾಗೋದಿಲ್ಲ, ಹೆಚ್ಚು ಕಡಿಮೆ ಒಂದು ತಿಂಗಳದ ಮಟ್ಟಿಗೆ ನಾವು ಆ ಮಕ್ಕಳನ್ನು ನಮ್ಮ ಸುಪರ್ದೆ ತಗೊಂಡು ಅವ್ರನ್ನ ಬದಲಾವಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಆಶಯ ಬಳಗದ್ದು. ಕೇವಲ ನಾವು ಪಾಠಗಳನ್ನೇ ಮಾಡ್ತಾ ಹೋದ್ರೆ ಮನೋರಂಜನೆ ಬೇಕು. ಈ ಶಾಲೆಯಲ್ಲಿ ನಿತ್ಯವೂ ಕೂಡ ಕುಳಿತುಕೊಂಡು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಮನೋರಂಜನೆ ಇದ್ದಾಗ ಮಾತ್ರ, ಮನೋರಂಜನೆ ಜೊತೆ ಅವರಿಗೆ ಕಲಿಕೆಯನ್ನು ಮಾಡಿದಾಗ ಮಾತ್ರ ಅವರು ಹೆಚ್ಚಿಗೆ ಈ ಒಂದು ಕಾರ್ಯಕ್ರಮ ಬರಲಿಕ್ಕೆ ಅನುವಾಗ್ತದೆ. ಹಾಗಾಗಿ ಅವರಿಗೆ ಎಲ್ಲ ರೀತಿಯ ಅದರೊಳಗೆಲ್ಲ ಇದೆ. ಕಂಪ್ಲೀಟಾಗಿ ಇರ್ತಕ್ಕಂಥದ್ದು ನಿಮ್ಮದು ಕರಾಟೆ ಇರ್ಬೋದು ಸರ್, ಅವರಲ್ಲಿ ಡ್ಯಾನ್ಸನ್ನು ಕಲಿಸ್ತಕ್ಕಂಥದ್ದು, ರಾಮಾಯಣ ಮಹಾಭಾರತ ಕಥೆಗಳನ್ನು ಹೇಳ್ತಕ್ಕಂಥದ್ದು, ಒಂದೊಂದು ಸರಿ ನಾವು ನಾಟಕಗಳನ್ನು ಮಾಡ್ತಕ್ಕಂಥದ್ದು, ಪ್ರಹಸನಗಳನ್ನು ಮಾಡ್ತಕ್ಕಂಥದ್ದು, ಅದ್ರ ಜೊತೆ ಯೋಗವನ್ನು ಕಲಿಸ್ತಕ್ಕಂಥ ವ್ಯವಸ್ಥೆ, ಸಂಗೀತವನ್ನು, ಭಗವದ್ಗೀತೆ ಇಂಥದ್ದನ್ನು ಹಾಡ್ತಕ್ಕಂಥ ಒಂದು ವ್ಯವಸ್ಥೆ ಪ್ರಾಥಮಿಕ. ಅದು ಡ್ರಾಯಿಂಗ್ಗಳನ್ನು ಕಲಿಸ್ತಕ್ಕಂಥದ್ದು, ನೃತ್ಯವನ್ನು ಕಲಿಸ್ತಕ್ಕಂಥದ್ದು, ಅದ್ರ ಜೊತೆ ಕಂಪ್ಯೂಟರ್ನ ಕೂಡ ಒಂದು ದಿವಸ 2 ದಿವಸ ಬೇಸಿಕ್ಕಾಗಿ ಅವ್ರಿಗೆ ನಾಲೆಜನ್ನು ಕೊಡಿಸ್ತಕ್ಕಂಥದ್ದು. ಈ ರೀತಿ ನಾವು ಕಾರ್ಯಕ್ರಮಗಳನ್ನು ಪ್ರತಿ ಹಂತವೂ ಕೂಡ, ಪ್ರತಿ ದಿವಸ ಕೂಡ ನಾವು ಹಮ್ಮಿಕೊಂಡು, ಪ್ರತಿ ವರ್ಷವೂ ಕೂಡ ನಾವು ಹಮ್ಮಿಕೊಂಡು ಹೋಗ್ತಾ ಇದ್ದೀವಿ. ಈ ಶಿಬಿರದ ಶಿಬಿರದಲ್ಲಿ ಎಲ್ಲ ಭಾಗವಹಿಸಿದಂತಹ ಎಲ್ಲರಿಗೂ, ಪತ್ರಿಕೋದ್ಯಮದವರಿಗೆ ಹಾಗೂ ಬಳಗದವರಿಗೆ, ಅಧ್ಯಕ್ಷರಿಗೆ ಎಲ್ಲರಿಗೂ ನಾನು ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.